ಇನ್ನು ಈಗ ದೇಶದಲ್ಲಿ ಭಾರೀ ಸಂಚಲನ ಸೃಷ್ಟಿ ಮಾಡಿರುವಂಥ ಕಾಕ್ರೋಚ್ ಜನತಾ ಪಾರ್ಟಿಯ ವಿಷಯಕ್ಕೆ ಬರೋಣ. ವಿಡಂಬನಾತ್ಮಕ ಆನ್ಲೈನ್ ರಾಜಕೀಯ ಚಳುವಳಿಯಾಗಿ ಈಗ ಸಿಜೆಪಿ ಶುರುವಾಗಿದೆ. ಇನ್ಸ್ಟಾದಲ್ಲಿ ಕ್ಷಣ ಕ್ಷಣಕ್ಕೂ ನಿಮಿಷಕ್ಕೂ ಫಾಲೋವರ್ಸ್ಗಳ ಸಂಖ್ಯೆ ಏರಿಕೆ ಆಗ್ತಾನೆ ಇದೆ. ನೆನೆ ಇಷ್ಟೊತ್ತಿಗೆ 15.2 ಮಿಲಿಯನ್ ಇತ್ತು, ಅಂದರೆ 1,51,52,00,000. ಈಗ 2 ಕೋಟಿ ದಾಟಿದೆ. ಇವತ್ತು ನೈಟ್ ತೆಗೆದು ನೋಡಿ, ಆ ಒಂದು ನಂಬರ್ ಏನಿದೆ ಇನ್ನೂ ಜಾಸ್ತಿ ಆಗಿದೆ. ಆಕ್ರೋಶಗೊಂಡಂತಹ ಜೆನ್ಜಿ ಈ ಕಾಕ್ರೋಚ್ ಜನತಾ ಪಾರ್ಟಿಯನ್ನ ಸ್ಥಾಪನೆ ಮಾಡಲಾಗಿರುವಂಥದ್ದು. ಇನ್ನು ಈ ಒಂದು ಪಾರ್ಟಿಯ ಒಂದು ಲೋಗೋ ಏನಿದೆ ಅದನ್ನ ಈಗ ಅಧಿಕೃತ ಮಾಡಲಿಕ್ಕೆ ಟ್ರೇಡ್ ಮಾರ್ಕ್ ಲೈಸೆನ್ಸ್ಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿದೆ. ಆದರೆ ಇದರ ಸ್ಥಾಪಕ ಅಭಿಜಿತ್ ದೀಪ್ಗೆ ಈ ಅರ್ಜಿಯನ್ನು ಸಲ್ಲಿಸಿಲ್ಲ. ಇದರ ಬದಲಿಗೆ ಅಖಂಡ್ ಸ್ವರೂಪ್ ಎಂಬಾತ ಟ್ರೇಡ್ ಮಾರ್ಕ್ ಲೈಸೆನ್ಸನ್ನು ಪಡಿಲಿಕ್ಕೆ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾನೆ. ಕಾಕ್ರೋಚ್ ಜನತಾ ಪಾರ್ಟಿಯ ಲೋಗೋ ಏನಿದೆ ಅಂದರೆ ನೀವು ಗಮನಿಸ್ಬೋದು, ಅವರ ಇನ್ಸ್ಟಾಗ್ರಾಮ್ ಫೀಡ್ನಲ್ಲಿ ಅಥವಾ ಅವರ ಈ ವೈರಲ್ ಪೋಸ್ಟ್ಗಳಲ್ಲಿ ಎಲ್ಲವಲ್ಲೂ ಕೂಡ ಈ ಲೋಗೋ ಏನು ನೋಡ್ತೀರಿ ಇದನ್ನು ಅಧಿಕೃತ ಮಾಡೋದಕ್ಕೆ ಈಗ ಒಂದು ಹೆಜ್ಜೆಯನ್ನು ಮುಂದೆ ಇಟ್ಟಿದ್ದಾರೆ. ಟ್ರೇಡ್ ಮಾರ್ಕ್ ಲೈಸೆನ್ಸ್ಗೆ ಅಪ್ಲಿಕೇಶನ್ ಸಲ್ಲಿಕೆ ಮಾಡಿರುವಂಥದ್ದು. ಆ್ಯಂಡ್ ಇನ್ನೂ ಕೂಡ ಸಿಕ್ಕಿಲ್ಲ, ಬಟ್ ಸಿಗೋದು ಸ್ವಲ್ಪ ಕಷ್ಟನೇ. ತೀವ್ರ ಸ್ಕ್ರೂಟಿನಿ ಆಗುತ್ತೆ, ನಂತರ ಸರಿಯಾದಂಥ ಕಾರಣಗಳನ್ನು ಕೊಡಬೇಕಾಗುತ್ತೆ. ಇದೆಲ್ಲವೂ ಕೂಡ ನಡೆಯುತ್ತೆ, ದೊಡ್ಡ ಪ್ರಕ್ರಿಯೆ ಅದು. ಬಟ್ ಇಷ್ಟೆಲ್ಲ ಆದರೂ ಕೊನೆಯಲ್ಲಿ ಸಿಗುತ್ತಾ ಅನ್ನೋದೇ ಪ್ರಶ್ನೆ. ಅವರ ಎಕ್ಸ್ ಖಾತೆ ನೆನ್ನೆ ತಾನೇ ಬ್ಯಾನ್ ಆಗಿತ್ತು. ಒಂದು ಬ್ಯಾನ್ ಆದರೆ ಏನಂತೆ, ಇನ್ನೊಂದು ತೆಗೆಯೋಣ ಅಂತ ಹೇಳಿ ಇನ್ನೊಂದು ಎಕ್ಸ್ ಖಾತೆಯನ್ನು ಕಾಕ್ರೋಚ್ ಜನತಾ ಪಾರ್ಟಿ ಓಪನ್ ಮಾಡಿದೆ ಟ್ವಿಟರ್ನಲ್ಲಿ. ಇನ್ನು ಇನ್ಸ್ಟಾ ಅಂತೂ ಹುಚ್ಚು ಕುದುರೆ ಥರ ಓಡ್ತಾ ಇದೆ. ಕ್ಷಣ ಕ್ಷಣಕ್ಕೂ ಆ ಒಂದು ನಂಬರ್ ಜಾಸ್ತಿ ಆಗ್ತಾನೇ ಇದೆ. ಸೊ ಆನ್ಲೈನ್ ಆಂದೋಲನದ ರೀತಿಯಲ್ಲಿ ಕಾಕ್ರೋಚ್ ಜನತಾ ಪಾರ್ಟಿ ಬೆಳೀತಾ ಇದೆ. ಜೆನ್ಜಿ ಏನನ್ನ ಬಯಸ್ತಾ ಇದ್ರೋ ಪೊಲಿಟಿಕಲ್ ಚೇಂಜ್, ನಿಜವಾಗ್ಲೂ ಆ ಒಂದು ರಾಜಕೀಯ ಬದಲಾವಣೆಯನ್ನು ಈ ಪಕ್ಷ ಅಥವಾ ಈ ಒಂದು ಸಂಘಟನೆ, ಪಕ್ಷ ಅಂತ ಹೇಳೋದಕ್ಕೆ ಬರಲ್ಲ, ರಾಜಕೀಯ ಪಕ್ಷ ಅಂತ, ಯಾಕಂದರೆ ಚುನಾವಣಾ ಆಯೋಗ ಅದರ ಮಾನ್ಯತೆಯನ್ನು ಡಿಸೈಡ್ ಮಾಡಬೇಕು. ಬಟ್ ಒಂದು ಆರ್ಗನೈಸೇಷನ್ ಅಂತ ಹೇಳ್ಬೋದು ತಕ್ಕ ಮಟ್ಟಿಗೆ ಈಗ ಪ್ರಸ್ತುತವಾಗಿ. ಆ ರೀತಿಯಾದಂಥ ಮಾನ್ಯತೆಗಳು ಸಿಗ್ತಾವಾ? ಜೆನ್ಜಿ ಬಯಸ್ತಾ ಇರುವಂಥ ಬದಲಾವಣೆಯನ್ನು ಈ ಒಂದು ಪಕ್ಷ ಕಾಕ್ರೋಚ್ ಜನತಾ ಪಾರ್ಟಿ ಅಥವಾ ಸಂಘಟನೆ ಕೊಡುತ್ತಾ ಗೊತ್ತಿಲ್ಲ. ಬಟ್ ಜೆನ್ಜಿಗಳ ಕ್ರೇಜ್ ಅಂತೂ ಈ ಪಕ್ಷದ ಕಡೆ ವಾಲಿದೆ, ಕಾಕ್ರೋಚ್ ಜನತಾ ಪಕ್ಷದ ಪರವಾಗಿದೆ. ಪ್ರತಿಯೊಬ್ಬರೂ ಕೂಡ ಇದರ ಬಗ್ಗೆ ಚರ್ಚೆ ಮಾಡಿರ್ತಾರೆ. ಅಷ್ಟರ ಮಟ್ಟಿಗೆ ವೈರಲ್ ಆಗ್ತಾ ಇದೆ ಕಾಕ್ರೋಚ್ ಜನತಾ ಪಾರ್ಟಿಯ ಒಂದು ರೀಲ್ಸ್ಗಳಾಗಿರ್ಬೋದು, ಪೋಸ್ಟ್ಗಳಾಗಿರ್ಬೋದು, ಅಥವಾ ಆ ಮೂವ್ಮೆಂಟ್ ಆಗಿರ್ಬೋದು. ಒಂದು ದೊಡ್ಡ ಆನ್ಲೈನ್ ಮೂವ್ಮೆಂಟ್ ರೀತಿ ಈಗ ಇದು ಕಾಣಿಸ್ತಾ ಇದೆ. ಆ್ಯಂಡ್ ಅದೇ ಥರ ಆ ವೇವನ್ನು ಕೂಡ ಕ್ರಿಯೇಟ್ ಮಾಡ್ತಾ ಇದೆ ದೇಶದಲ್ಲಿ. ಇದರ ಫೌಂಡರ್ ಇರುವಂಥದ್ದು ಬೇರೆ ದೇಶದಲ್ಲಿ, ವಿದೇಶದಲ್ಲಿ. ಆದರೂ ಈ ಕಾಕ್ರೋಚ್ ಜನತಾ ಪಾರ್ಟಿಯ ಪ್ರಭಾವ ಅಂತೂ ದೇಶದ ಯುವ ಜನತೆಯ ಮೇಲೆ, ಅದರಲ್ಲೂ ಕೂಡ ಜೆನ್ಸಿ, ಸ್ಪೆಸಿಫಿಕಲಿ ಜೆನ್ಸಿ ಮೇಲೆ ದೊಡ್ಡ ಮಟ್ಟದಲ್ಲಿ ಬೀರ್ತಾ ಇದೆ. ಸೊ ರಾಜಕೀಯ ಪಕ್ಷಗಳಿಗೆ ಒಂದು ರೀತಿಯಾದಂಥ ನಡುಕ ಅಂತ ಹೇಳ್ಬೋದು. ಅಕಸ್ಮಾತ್ ಏನಾದರೂ ಇದು ದೊಡ್ಡ ಮಟ್ಟದಲ್ಲಿ ಆ್ಯಕ್ಚುಯಲ್ ಪಾಲಿಟಿಕ್ಸ್ಗೆ ಎಂಟ್ರಿ ಆಯಿತು ಅಂತಾದರೆ, ಎಷ್ಟೋ ಜನ ನಾನೇ ಮುಂದಿನ ಕಾಕ್ರೋಚ್ ಜನತಾ ಪಾರ್ಟಿಯ ಶಾಸಕ ಅಂತೆಲ್ಲ ಹೇಳ್ಕೊಳ್ತಿದ್ದಾರೆ. ಸೊ ರಾಜಕೀಯವಾಗಿ ಈ ಒಂದು ಆರ್ಗನೈಸೇಷನ್ ಟರ್ನ್ ಆಗ್ಬೋದು ಅಂತ ಹೇಳಲಾಗ್ತಾ ಇದೆ. ಅಕಸ್ಮಾತ್ ಏನಾದರೂ ಟರ್ನ್ ಆಯಿತು ಅಂತಾದರೆ, ಮಾನ್ಯತೆ ಸಿಕ್ತು ಅಂತಾದರೆ ಚುನಾವಣಾ ಆಯೋಗದ ವತಿಯಿಂದ ಒಂದು ರಾಜಕೀಯ ಪಕ್ಷದ ಸ್ಟೇಟಸ್ ಇದಕ್ಕೆ ಲಭಿಸ್ತು ಅಂತಾದರೆ, ಆಗ ಬಹುಶಃ ಒಂದು ಕ್ರಾಂತಿಯಂತೂ ಆಗಬಹುದು ಅನ್ನುವಂಥ ಅಂದಾಜನ್ನು ಈಗ ರಾಜಕೀಯ ವಿಶ್ಲೇಷಕರು ಮಾಡ್ತಿದ್ದಾರೆ. ಯಾಕಂದರೆ ತಮಿಳುನಾಡಿನಲ್ಲಿ TVKಯ ಒಂದು ರೈಸ್ ಏನಿದೆ, ಉದಯ, ಅದನ್ನು ನೋಡಿದ್ರೆ ನಮಗೆ ಗೊತ್ತಾಗುತ್ತೆ. DMK ಪಕ್ಷಗಳನ್ನು, ಅಂದರೆ ದ್ರಾವಿಡ ಪಕ್ಷಗಳನ್ನು ಹಿಂದಿಕ್ಕಿ ಯಾವ ರೀತಿಯಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಕಮಾಲ್ ಮಾಡಿ ಅಧಿಕಾರಕ್ಕೆ ಏರಿದೆಯೋ TVK ಪಕ್ಷ, ಯುವ ಜನತೆಯನ್ನು ಸೆಳೆದು, ಅದೇ ಹಾದಿಯಲ್ಲಿ ಈ ಕಾಕ್ರೋಚ್ ಜನತಾ ಪಾರ್ಟಿ ಕೂಡ ಕಾಣಿಸ್ತಾ ಇದೆ. ಬಟ್ ಇದರ ಭವಿಷ್ಯ ಏನು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.